ನೋಡಿ ಹೆಂಗೆ ನಾವು ಈ ನೀರನ್ನು ವಿಷ ಮಾಡ್ತಾ ಇದ್ದೀವಿ ಅನ್ನೋಕ್ಕೊಂದು ಬೆಸ್ಟ್ ಎಕ್ಸಾಂಪಲ್. ಹುಮನಾಬಾದ್ನ ಗುರುಗಂಗಾ ಹಳ್ಳ, ಆ ಹಳ್ಳಕ್ಕೇ ವಿಷ ಸೇರ್ತಾ ಇದೆ, ವಿಷಯುಕ್ತ ರಾಸಾಯನಿಕ. ಅದರಿಂದ ನೀರಿನ ಬಣ್ಣವೇ ಬದಲಾಗಿದೆ. ದೇಗುಲದ ಗುರುಗಂಗಾ ಹಳ್ಳ ಕೆಮಿಕಲ್ ಆ ಗುರುಗಂಗಾ ಹಳ್ಳವನ್ನು ಸೇರ್ತಾ ಇದೆ. ಈ ಮಾಂಜಿರಾ ನದಿ, ಕಾರಂಜಾ ಡ್ಯಾಮ್ ಸೇರುವಂಥ ನೀರು, ನೋಡಿ ಆ ನೀರು ನೋಡಿ ಅದು ಹೆಂಗಿದೆ ಅಂತ ಹೇಳಿ ಅಂತ. ಕಾರಂಜಾ ಡ್ಯಾಮ್ನಿಂದಲೇ ಬೀದರ್ನ ಬೇರೆ ಬೇರೆ ತಾಲೂಕಿಗೆ ನೀರು ಹೋಗೋದು. ಬೀದರ್ನ ಜನ ಈ ಕೆಮಿಕಲ್ ಮಿಶ್ರಿತ ನೀರನ್ನು ಕುಡಿತಾ ಇದ್ದಾರೆ. ಎಂಥ ಎಂಥ ದರಿದ್ರ ಮನಸ್ಥಿತಿಗಳು ನೋಡಿ. ಈ ಅಲ್ಲೇನೇ ಹತ್ತಿರ ಈ ದತ್ತನ ಅವತಾರ ಅಂತ ಹೇಳಲಾಗುತ್ತೆ, ಮಾಣಿಕ್ ಪ್ರಭು ದೇಗುಲ ಇದೆ ಅಲ್ಲಿ, ಅದರ ಹತ್ತಿರನೇ ಇರುವಂಥ ಗುರುಗಂಗಾ ಹಳ್ಳ. ಇಲ್ಲೇನು ಭಕ್ತಿ ಭಾವ, ಗುರು ದೇವರು ದಿಂಡ್ರು ಏನಿಲ್ಲ. ನಮಗೆ ಬೇಡದಿರೋದು ನೋಡಿ ಆ ನೀರು ನೋಡಿ ಹೆಂಗಿದೆ ಅಂತ. ಬೇಡದಿರುವಂಥ ವಿಷವನ್ನು ಸೇರಿಸ್ಬಿಡೋದು ನದಿಗೆ. ಪುಗ್ಸಟ್ಟೆ ಸಿಗುತ್ತಲ್ಲ ನದಿ, ಕೇಳಲ್ಲ ನೋಡಿ, ಎದ್ದು ಕಪಾಳಕ್ಕೆ ಹೊಡೆಯಲ್ವಲ್ಲ ಅದು. ನಾವೆಂಥ ನೀಚ ಜನಗಳಿರಬೇಕು ಲೆಕ್ಕ ಹಾಕಿ ನಾವುಗಳು. ನಾವು ಈ ರೀತಿ ನಮ್ಮ ಜೀವಜಲಕ್ಕೇ ನಾವು ವಿಷ ಬೆರೆಸ್ತೀವಿ ಅಂತಂದರೆ ಯಾವ ಗುರುನೂ ಕೂಡ ನಿಮ್ಮನ್ನು ಕ್ಷಮಿಸ್ಲಿಕ್ಕೆ ಸಾಧ್ಯ ಇಲ್ಲ. ಏನು ಮಾಡ್ತಾ ಇದ್ದೀವಿ ವ್ಯವಸ್ಥೆ ನಾನು ಕೇಳ್ತಾ ಇದ್ದೀನಿ. ಪ್ರತಿನಿತ್ಯ ಸಾವಿರಾರು ಮಂದಿ ಭಕ್ತರು ಭೇಟಿ ಕೊಡುವಂಥ ಐತಿಹಾಸಿಕ ದೇವಸ್ಥಾನ ಮಾಣಿಕ್ ಪ್ರಭು ದೇಗುಲ. ದೇಗುಲದ ಎದುರುಗಡೆನೇ ಇದೆ ಇದು. ಅಲ್ಲಿಗೆ ಬಂದು ಸೇರ್ತಾ ಇದೆ ಕೆಮಿಕಲ್. ಅದರ ಪಕ್ಕದಲ್ಲಿ ನೂರಾರು ಅಂಧ ಮಕ್ಕಳು ಓದುವಂಥ ಶಾಲೆ ಪಕ್ಕದಲ್ಲೇ ಇದೆ. ಕೆಟ್ಟ ವಾಸನೆ ಬರುತ್ತೆ. ಗುರುಗಂಗಾ ಹಳ್ಳ, ಆ ಹೆಸರು ನೋಡಿ, ಗುರುಗಂಗಾ. ಮೂಗು ಮುಚ್ಕೊಂಡು ಓಡಾಡಬೇಕಾದಂಥ ಸ್ಥಿತಿ. ಅಕ್ಕಪಕ್ಕದ ಕಾರ್ಖಾನೆಯವರು ನೀರು ಬಿಟ್ಟೇ ಬಿಡ್ತಾರೆ, ತ್ಯಾಜ್ಯ ಬಿಟ್ಟೇ ಬಿಡ್ತಾರೆ. ಹೇಳೋರು ಕೇಳೋರು ಯಾರೂ ಇಲ್ಲ. ಅಲ್ಲಿ ಬಿಡಿ, ಮೀನು ಗೀನು ಬದುಕೋಕ್ಕೆ ಸಾಧ್ಯ ಇಲ್ಲ ಅಂತ ಸ್ಥಿತಿ ಇದೆ. ಆ ನೀರಿನ ಬಣ್ಣನೇ ಬದಲಾಗೋಗಿದೆ. ಎಂಥ ದರಿದ್ರ ಮನಸ್ಥಿತಿ ಇರಬೇಕು ಯೋಚನೆ ಮಾಡಿ. ಬನ್ನಿ, ನಮ್ಮ ಪ್ರತಿನಿಧಿ ಅಲ್ಲಿಂದ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ಸುರೇಶ್ ನಾಯ್ಕ್, ನೋಡೋಣ. ಹುಮನಾಬಾದ್ನ ಕೈಗಾರಿಕಾ ಪ್ರದೇಶದಲ್ಲಿ ಸುಮಾರು 20ಕ್ಕಿಂತ ಹೆಚ್ಚು ಏನು ಕೆಮಿಕಲ್ ಕಾರ್ಖಾನೆಗಳಿವೆ. ಆ ಕೆಮಿಕಲ್ ಕಾರ್ಖಾನೆಯಿಂದ ಪ್ರತಿನಿತ್ಯನೂ ಕೂಡ ಏನು ಸಾವಿರಾರು ಲೀಟರ್ ನೀರನ್ನು ಏನು ಗುರುಗಂಗಾ ಹಳ್ಳಕ್ಕೆ ಬಂದು ಸೇರ್ತಾ ಇರುವಂಥದ್ದು. ಈ ದೃಶ್ಯ ಕೂಡ ಇಲ್ಲಿ ನೀವು ನೋಡಬಹುದು. ಈ ನೀರು ಕೂಡ ಇಲ್ಲಿ ಸಂಪೂರ್ಣವಾಗಿ ಕಪ್ಪಾಗಿರ್ತಕ್ಕಂಥದ್ದು. ಅದರ ವಾಸನೆಯನ್ನು ಕೂಡ ಇಲ್ಲಿ ಸುತ್ತಮುತ್ತ ಓಡಾಡಿರ್ತಕ್ಕಂಥ ಜನರಿಗೂ ಕೂಡ ಏನು ಅದರ ವಾಸನೆಯನ್ನು ಕೂಡ ತಗೊಳ್ಳಕ್ಕೆ ಸಾಧ್ಯ ಆಗದಂಥ ಸ್ಥಿತಿ ಇಲ್ಲಿ ನಿರ್ಮಾಣ ಆಗಿರ್ತಕ್ಕಂಥದ್ದು. ಅದರ ಜೊತೆಗೇನು ಕೂಡ ಇಲ್ಲಿ ಸಾವಿರಾರು ಲೀಟರ್ ಏನು ನೀರನ್ನು ಪ್ರತಿನಿತ್ಯ ಬಿಡೋದ್ರಿಂದಾಗಿ ಇಲ್ಲಿ ಇರ್ತಕ್ಕಂಥ ಸಂಪೂರ್ಣವಾದಂಥ ಜಲಚರಗಳು, ಮೀನು, ಕಪ್ಪೆಗಳು, ಹಾವು ಎಲ್ಲವನ್ನೂ ಕೂಡ ಇಲ್ಲಿ ಪಡ್ತಾ ಇರುವಂತದ್ದು. ಅದರ ಜೊತೆಗೇನು ಕೂಡ ಈ ನೀರನ್ನು ಕುಡಿದಂತ ಜಾನುವಾರುಗಳು ಕೂಡ ಸಾಕಷ್ಟು ಆರೋಗ್ಯದ ಮೇಲೆ ದುಷ್ಪರಿಣಾಮ ಕೂಡ ಇಲ್ಲಿ ಬೀರ್ತಾ ಇರುವಂತದ್ದು. ಇಲ್ಲಿ ಜನನು ಕೂಡ ಇಲ್ಲಿ ಸಾಕಷ್ಟು ಪ್ರಮಾಣ ಜನನು ಕೂಡ ಇರುವಂತದ್ದು. ಇವರು ಪ್ರತಿನಿತ್ಯನೂ ಕೂಡ ಇದು ನೀರು ಕೂಡ ಈ ಬಾವಿ ಬೋರ್ವೆಲ್ ಅಲ್ಲಿ ಸೇರ್ಕೊಂಡು ಜನರ ದೇಹನ ಕೂಡ ಇಲ್ಲಿ ಸೇರ್ತಾ ಇರುವಂತದ್ದು. ಇದೇ ಹಳ್ಳದ ನೀರು ಕಾರಂಜ ಜಲಾಶಯಕ್ಕೂ ಕೂಡ ಸೇರುತ್ತೆ. ಕಾರಂಜ ಜಲಾಶಯದ ನೀರನ್ನು ಕೂಡ ಬೀದರ್ ಜಿಲ್ಲೆಯ ಬೇರೆ ಬೇರೆ ತಾಲೂಕಿನ ಜನರು ಕೂಡ ಅದನ್ನ ಸೇವಿಸ್ತಾರೆ. ಹೀಗಾಗಿ ಅವರ ಆರೋಗ್ಯದ ಮೇಲೂ ಕೂಡ ಗಂಭೀರವಾದಂತಹ ಪರಿಣಾಮವನ್ನು ಕೂಡ ಇಲ್ಲಿ ಬೀರ್ತಾ ಇರುವಂತದ್ದು. ಯಾಕಂದ್ರೆ ಸಾಕಷ್ಟು ಸಲ ಮನವಿನೂ ಕೂಡ ಇಲ್ಲಿರ್ತಕ್ಕಂಥ ಜನಪ್ರತಿನಿಧಿ ಇರಬಹುದು, ಅಧಿಕಾರಿಗಳಿರ್ಬೋದು, ಎಲ್ಲರೂ ಕೂಡ ಮನವಿ ಕೊಟ್ಟರು ಕೂಡ ಯಾರು ಕೂಡ ಈ ಸಮಸ್ಯೆ ಬಗೆಹರಿದಿಲ್ಲ. ಇಲ್ಲಿ ಮಾತಾಡ್ಲಿಕ್ಕೂ ಕೂಡ ಇಲ್ಲಿ ಜನ ಇದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಸರಿ ಹೇಳ್ರಿ, ಇಲ್ಲಿ ಯಾವ ರೀತಿ ಸಮಸ್ಯೆ ಆಗತೈತೆ ಅಂತ? ಇದು ಮಿತಿ ಮೀರಿದೆ. ಈಗ ಜನರಿಗೆ ಅವ್ರ ಲಿಮಿಟ್ ಕ್ರಾಸ್ ಆಗಿದೆ. ಈಗ ನಾವು ಒಂದು ದೊಡ್ಡ ಆಂದೋಲನ ಆಲ್ರೆಡಿ ಸ್ಟಾರ್ಟ್ ಮಾಡಿದ್ದೀವಿ, ಸೇವ್ ಗುರುಗಂಗಾ ಅಂತ. ಈ ಹುಮನಾಬಾದ್ ಕಾರ್ಖಾನೆಗಳು, ಇಂಡಸ್ಟ್ರಿಯಲ್ ಏರಿಯಾ ಯೂನಿಟ್ಸು ಇದ್ದಾವೆ. ಇವರು ಅನ್ಟ್ರೀಟೆಡ್ ಕೆಮಿಕಲ್ ಹೆಜಾರ್ಡಸ್ ವೇಸ್ಟನ್ನು ಕಂಟಿನ್ಯೂಸ್ ಆಗಿ ಹಲವಾರು ವರ್ಷಗಳಿಂದ ಇಲ್ಲಿ ಬಿಡ್ತಾ ಇದ್ದಾರೆ. ಇದು ಪವಿತ್ರ ಕ್ಷೇತ್ರ, ಮಾಣಿಕ್ ನಗರ ಕ್ಷೇತ್ರ. ಸಾವಿರಾರು ಭಕ್ತರು ಇಲ್ಲಿ ಬರ್ತಾರೆ. ಜನಸಾಮಾನ್ಯರಿಗೆ ಇಷ್ಟು ತೊಂದರೆ ಆಗಿದೆ. ಚರ್ಮ ರೋಗಗಳು, ಅಬ್ಡಾಮಿನಲ್ ಪೇನ್, ಗ್ಯಾಸ್ಟ್ರೋಎಂಟರಾಲಜಿಕಲ್ ಪ್ರಾಬ್ಲಮ್ಸ್, ಅಬಾರ್ಷನ್ಸ್, ಸ್ಕಿನ್ ಇನ್ಫೆಕ್ಷನ್ಸ್, ಎಲ್ಲ ಪ್ರಕಾರದ ಬಾಧೆಗಳು ಉಂಟಾಗ್ತಾ ಇವೆ. ಈಗ ನಾವು ಸುಮ್ಮನೆ ಕೊಡೋದಿಲ್ಲ. ಈಗ ನಾವು ಡಿಸೈಡ್ ಮಾಡಿದ್ದೀವಿ, ಏನಾದರೂ ಆ್ಯಕ್ಷನ್ ಆಗಲಿಲ್ಲ ಅಂದರೆ ನಾವು ವಿ ಆರ್ ಗೋಯಿಂಗ್ ಟು ಹ್ಯಾವ್ ಎ ಮಾಸ್ ಮೂವ್ಮೆಂಟ್ ಅಗೇನ್ಸ್ಟ್ ದಿಸ್ ಮೆನೆಸ್. ಇಲ್ಲಿ ಎಷ್ಟು ವರ್ಷದಿಂದ ಈ ರೀತಿ ನಡೆಯುತ್ತೆ ಸರ್? ಇಲ್ಲಿ 15 ವರ್ಷಗಳಿಂದ ಈ ಪ್ರಾಬ್ಲಮ್ ನಡೀತಾ ಇದೆ. ಈಗ ನೋಡ್ರಿ ತಾವು, ಇದು ಪವಿತ್ರ ಕ್ಷೇತ್ರ ಅಂತ ನಾವು ಹೇಳ್ತೀವಿ. ಇಮಮ್ಮೆ ಗಂಗೆ ಯಮುನೆ ಸರಸ್ವತಿ ಅಂತ ಪ್ರಾರ್ಥನೆ ಮಾಡ್ತೀವಿ. ಅಪೋಷ್ಠ ಮಯೋಭುವ ಸ್ಥಾನ ಊರ್ಜೆ ದದಾತನ ಅಂತ ನಾವು ಆ ನದಿಗಳಿಗೆ ಪ್ರಾರ್ಥನೆ ಮಾಡ್ತೀವಿ. ನಮಗೆ ಯಶಸ್ಸು ನೀಡು, ಸುಖ ಸಮೃದ್ಧಿ ನೀಡು, ತೇಜಸ್ಸನ್ನು ನೀಡು ಅಂತ ಮಾಡ್ತೀವಿ. ವೇದಗಳ ಪ್ರಾರ್ಥನೆ ಇದು. ಆ ಪ್ರಾರ್ಥನೆ ಮಾಡೋರು ನಮಗೆ ಈ ಥರದ ಒಂದು ಪ್ರಾಬ್ಲಮ್ ಬಂದಿದೆ. ಈ ಪವಿತ್ರವಾದಂಥ ಗುರುಗಂಗಾ ಹಳ್ಳಕ್ಕೆ ಪ್ರತಿನಿತ್ಯ ಸಾವಿರಾರು ಲೀಟರ್ ಹಳ್ಳದ ನೀರು, ಕೆಮಿಕಲ್ ನೀರು ಕೂಡ ಬಂದು ಸೇರ್ತಾ ಇರುವಂಥದ್ದು. ಅದನ್ನು ತಡೆಗಟ್ಟುವಂತ ಇಲ್ಲಿನ ಜನ ಹೇಳ್ತಿರುವಂಥದ್ದು. ಕ್ಯಾಮ್ರಾಮನ್ ಕೃಷ್ಣ ಜೊತೆ ಸುರೇಶ್ ನಾಯಕ್, TV9 ಬೀದರ್.
ಟಿವಿ ಆಗ್ರಹ ಇಷ್ಟನ್ನೇ ತಕ್ಷಣಕ್ಕೆ ಅಧಿಕಾರಿಗಳು ಇದರ ವಿರುದ್ಧ ಕ್ರಮ ತಗೋಬೇಕು. ಈ ಜನಗಳಿಗೆ ಈ ಥರದ್ದೆಲ್ಲ ನೀರು ಕುಡಿಸಿ ಸಾಯಿಸಬೇಡಿ. ನಿಮಗೆ ಯಾರೂ ಕೂಡ ಕ್ಷಮಿಸ್ಲಿಕ್ಕೆ ಸಾಧ್ಯ ಇಲ್ಲ. ಅಟ್ಲೀಸ್ಟ್ ಜನ ಬೀದಿ ಬಂದು ಹೋರಾಟ ಮಾಡೋದಕ್ಕಿಂತ ಮೊದಲು ಒಂದಷ್ಟು ವ್ಯವಸ್ಥೆ ಎಚ್ಚೆತ್ತುಕೊಳ್ಳಿ.